ಯಾಕೆಂದರೆ ಡಿಫೆನ್ಸ್ ಲಾಯರ್ಗಳಿಗೆ ಅನೇಕ ಪಾಯಿಂಟ್ಸ್ಗಳು ಸಿಗುತ್ತೆ ಈ ಥರದ್ದು. ನಾವು ಸಮಾಜದ ದೃಷ್ಟಿಯಿಂದ ನೋಡೋದಾದರೆ ಅದು ಬೇರೆ, ಸಮಾಜದ ನೈತಿಕತೆಯ ದೃಷ್ಟಿಯಿಂದ ಆತ ಆರೋಪಿನೇ, ಅಪರಾಧಿನೇ. ಬಟ್ ನ್ಯಾಯಾಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ಅನೇಕ ಅವಕಾಶಗಳು ಆತನಿಗೆ ಸಿಗುತ್ತೆ. ಒಂದು FIR ಅಲ್ಲಿ ಡಿಲೇ ಆಗಿರುತ್ತೆ, ಕಂಪ್ಲೇಂಟ್ ಕೊಟ್ಟಂಥವರು ಎವಿಡೆನ್ಸ್ಗಳನ್ನ, ಸಾಕ್ಷಿಗಳನ್ನ ಒದಗಿಸ್ಬೇಕಾಗುತ್ತೆ. ಆಮೇಲೆ ಈ ಅತ್ಯಾಚಾರ ಪ್ರಕರಣಗಳಲ್ಲಿ ಇನ್ನೊಂದೇನು ಅಂದರೆ ಐ ವಿಟ್ನೆಸ್ ಇರಲ್ಲ ನಿಮಗೆ. ಸೊ ಇಲ್ಲಿ ಒಂದು ಅವನೇ ಐ ವಿಟ್ನೆಸ್ಸು, ಬಟ್ ವಿಡಿಯೋ ಅವನೇ ಮಾಡ್ಕೊಂಡಿದ್ದಾನೆ. ಬಟ್ ಆತ ವಿಡಿಯೋ ಮಾಡ್ಕೊಂಡಿದ್ದಾನೆ ಅನ್ನೋದಕ್ಕೆ ಪ್ರೂವ್ ಮಾಡೋದಕ್ಕೆ ನೀವು ಮೊಬೈಲ್ ಫೋನನ್ನು ಒದಗಿಸ್ಬೇಕಾಗುತ್ತೆ, ಯಾವ ಫೋನಿಂದ ಮಾಡಿದ್ರು, ಯಾವ ಸ್ಥಳದಲ್ಲಿ ಮಾಡಿದ್ರು ಅಂತ. ಬಟ್ ಇಲ್ಲಿ ಕೆಲವೊಂದು ಅಪರಾಧಗಳು 3 ವರ್ಷ 4 ವರ್ಷ, ರೇವಣ್ಣ ಅವರೇ ಅಡ್ಮಿಟ್ ಮಾಡ್ಕೊಂಡಂಗೆ 5 ವರ್ಷದ ಹಿಂದಿನ ಅಫೆನ್ಸ್ಗಳು ಅಂತ ಹೇಳಿದ್ರು. ಮೊದಲನೇ ಸಂತ್ರಸ್ತೆ ಕೊಟ್ಟಂತ ದೂರು ಅದು ಕೂಡ 4-5 ವರ್ಷದ ಹಿಂದೆ ಅದು. ಸೊ ಈ ರೀಸೆಂಟ್ ಇದ್ರೊಳಗಿರುವಂಥ ಟೆನ್ಯೂರಲ್ಲಿ ಯಾರು ಕೂಡ ಬಂದು ದೂರನ್ನ ಕೊಟ್ಟಿಲ್ಲ, ಅತ್ಯಾಚಾರದ ದೂರನ್ನ ಕೊಟ್ಟಿಲ್ಲ. ಒಬ್ರು ಜಿಲ್ಲಾ ಪಂಚಾಯತ್, ಒಬ್ರು ಅವರ ಪಕ್ಷದವರೇ. ನಾನು ಈಗ ನೋಡ್ದಂಗೆ ಒಟ್ಟು ಅವ್ರ ವಿರುದ್ಧ 3 ಪ್ರಕರಣ ಇದೆ. ಒಂದು ಸೈಬರ್ ಕ್ರೈಮ್ ಅಲ್ಲಿ ಆಗಿದೆ, ಒಂದು ಹೊಳೆ ನರಸೀಪುರದಲ್ಲಿ ಎರಡು ಪ್ರಕರಣ. ಸೊ 2 ಪ್ರಕರಣ ಸೈಬರ್ ಕ್ರೈಮ್ ಅಫೆನ್ಸ್ ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ಇದನ್ನ ಒಂದು ಪ್ರಕರಣದಲ್ಲಿ ಅತ್ಯಾಚಾರ ಇದೆ, ಇನ್ನೊಂದು ಪ್ರಕರಣದಲ್ಲಿ ಕೂಡ ಅತ್ಯಾಚಾರ ಆಗಿದೆ. ಕಿಡ್ನಾಪ್ ಪ್ರಕರಣ ಬಂದು ರೇವಣ್ಣ ಮತ್ತೆ ಭವಾನಿ ಅವ್ರ ಮೇಲೆ ಇರುವಂತದ್ದು. ಸೊ ಅದರಲ್ಲೂ ಕೂಡ 376 ಆಡ್ ಮಾಡಿದ್ರಲ್ವಾ? ಇಲ್ಲ, ಮೊದಲನೇ ಪ್ರಕರಣದಲ್ಲಿ 376 ಆಡ್ ಮಾಡಿದ್ದಾರೆ. ಸೊ ಈಗ ಒಟ್ಟು ಆ ವಿಕ್ಟಿಮ್ ಬಂದು ಹೇಳ್ತಾ ಇದ್ದಾರೆ, ವಿಕ್ಟಿಮ್ಮೇ ಖುದ್ದಾಗಿ ಬಂದು ಹೇಳ್ತಾ ಇರೋದ್ರಿಂದ ಒಂದು ಹೆಣ್ಣನ್ನ ಅವರು ಇಲ್ಲ ನೀನು ಆಗಿಲ್ಲ, ಅತ್ಯಾಚಾರ ಆಗಿಲ್ಲ ಅಂತ ಹೇಳಕ್ಕಾಗಲ್ಲ. ಸೊ 164 ಸ್ಟೇಟ್ಮೆಂಟ್ ಆಗಿದೆ. ಸೊ ಒಟ್ಟಾರೆ ಏನೇ ಇರ್ಬೋದು, ಡಿಲೇ ಆಗಿರ್ಬೋದು, ನಿಮಗೆ ಸಾಕ್ಷಿಗಳು ಸಿಗದೆ ಇರ್ಬೋದು, ಬಟ್ ಹೆಣ್ಣಿನ ಒಂದು ಸ್ಟೇಟ್ಮೆಂಟ್ ಮೇಲೆ ಸುಪ್ರೀಂ ಕೋರ್ಟ್ನ ಅನೇಕ ಜಡ್ಜ್ಮೆಂಟ್ಗಳಿದಾವೆ ಎಷ್ಟೋ ಪ್ರಕರಣಗಳಲ್ಲಿ. ಮೊನ್ನೆ ಇತ್ತೀಚೆಗೆ ಒಂದು ಪ್ರಕರಣ 13 ವರ್ಷದ ಒಂದು ಹೆಣ್ಮಗಳ ಮೇಲೆ ಪತ್ರಿಕೆಯಲ್ಲಿ ನಾನು ಓದಿದ್ದು, ಒಂದು 18 ವರ್ಷದ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗಿರುತ್ತೆ, ಆಕೆಗೆ ಮಗು ಕೂಡ ಆಗ್ಬಿಟ್ಟಿರುತ್ತೆ. ಸೊ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆಗ್ಲಿ ಅಂತ ಹೇಳಿ ಆಗ್ರಹಿಸ್ತಿದ್ದಾರೆ. ಬಟ್ ಇದ್ರ ನಡುವೆ ಆಗೋಯ್ತಲ್ಲ ಒಂದಷ್ಟು ರಾಜಕೀಯ ಆರೋಪ ಪ್ರತ್ಯಾರೋಪಗಳು, ಡಿಲೇ. ಹಾಗೆ ಪ್ರಜ್ವಲ್ ರೇವಣ್ಣ ಅವರು ಅಲ್ಲಿಂದನೋ ವಿಡಿಯೋ ಮಾಡ್ತಾರೆ, ನಾನು ಡಿಪ್ರೆಷನ್ಗೆ ಹೋಗಿದ್ದೆ, ನನಗೆ ಇದನ್ನು ಗೊತ್ತೇ ಇಲ್ಲ, ನನ್ನ ವಿರುದ್ಧವಾಗಿ ರಾಜಕೀಯ ಷಡ್ಯಂತರ ಇತ್ಯಾದಿ ಇತ್ಯಾದಿ. ಮಾಲ್ಗತ್ತಿ ಸರ್, ಇದನ್ನ ಕೋರ್ಟ್ ಯಾವ ರೀತಿ ಗಮನಿಸುತ್ತೆ ಇವೆಲ್ಲವನ್ನ ಕೂಡ? ಖಂಡಿತ ಇವರೇ ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದಾರೆ 6 ತಿಂಗಳು ಮುಂಚೆನೆ. ಇದನ್ನು ಡಿಸ್ಪ್ಲೇ ಮಾಡಬಾರ್ದು TV ಅವರು ಅಂತ. ಅದು ನಾಲೆಜ್ ಇದ್ದರೆ ತಾನೇ ಹೋಗಿದ್ದು ಕೋರ್ಟಿಗೆ, ಗೊತ್ತಿಲ್ಲ ಅಂತ ಹೇಳೋದು ಅವಶ್ಯಕತೆನೇ ಇಲ್ಲ. ಇಟ್ ಈಸ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಇದರಲ್ಲಿ ರೆಕಾರ್ಡ್ ಇದೆ ಕೋರ್ಟ್ನಲ್ಲಿ. ಇದೆಲ್ಲ ಸುಳ್ಳು ಹೇಳಿದ್ರೆ ಅದು ನಂಬೋಂಗೆ ಸುಳ್ಳು ಹೇಳಬೇಕು ಅಟ್ಲೀಸ್ಟ್. ಇದು ಅಂದರೆ ಈ ಇನ್ನೊಂದು ಏನಂದರೆ, ಎಷ್ಟೊಂದು ನಾವು ನನ್ನ ಸರ್ವಿಸ್ನಲ್ಲಿ ಸುಮಾರು 40 ವರ್ಷ ಸಾವಿರಾರು ರೇಪ್ ಕೇಸ್ಗಳು ನೋಡಿದ್ದೇವೆ. ಈ VIP ಕೇಸ್ಗಳೇನಿದ್ದಾವೆ ಖಂಡಿತ ಒಂದು ನನ್ನ ಸರ್ವಿಸ್ನಲ್ಲಿ ಕನೆಕ್ಷನ್ ಆಗಿಲ್ಲ. ನೀವು ಈ ಹಳೆ ಬಿಡ್ರಿ, ಭಾಳ ಹಳೆಯ ಕೇಸು. ಕಿತ್ತೂರು ಒಬ್ಬ ಮಂತ್ರಿ ಇದ್ದ, ಕಿತ್ತೂರು ದೇವರಾಜರ್ಸ್ ಕಾಲದಲ್ಲಿ. ಆವಾಗ ನಾವು ಇನ್ಸ್ಪೆಕ್ಟರ್ ಇದ್ವಿ ಹುಬ್ಳಿಯಲ್ಲಿ. ಆವಾಗ ಗೋವಾದಲ್ಲಿ ಹೋಗಿ ಆಕಿನ ಇದು ಮಾಡಿಬಿಟ್ರು, ದೇವರಾಜರ್ಸ್ CM ಇದ್ದಾಗೆ. ಕಿತ್ತೂರು ಅಂತ ಡೆಪ್ಟಿ ಹೋಮ್ ಮಿನಿಸ್ಟರ್ ಇದ್ದ, ಅವ್ನಿಗೆ ಕೊಳ್ಳಕಟ್ಟಿ ಏನೋ ರಾಜೀನಾಮೆ ಕೊಡಿಸಿ ಅದಲ್ಲ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಈ ಪ್ರೆಸೆಂಟ್ಗೆ ಹಳೆ ಬೇಡ, ಇವ ಹೊಸವ ತಗೊಳ್ಳಿ, ಹಾಲಪ್ಪ, ಜಾರಕಿಹೊಳಿ, ಮೇಟಿ, ಇವೆಲ್ಲ ತಗೊಳ್ಳಿ, ಯಾವ ಕನೆಕ್ಷನ್ ಆಗಿದ್ದಾವೆ? ಯಾವ ಆಗೋದಿಲ್ಲ. ಇದು ಅಷ್ಟೇ. ಈಗೇನು ನಾವು ಗಲಾಟೆ ಮಾಡ್ತೀವಿ, ಏನು ನಾವು ಡ್ಯಾಮೇಜ್ ಆಗ್ತದ, ಅರೆಸ್ಟ್ ಮಾಡ್ಕೊಂಡು ತೊಗೊಂಡ್ಬರ್ತೀವಿ, ಮಾನ ಮರ್ಯಾದೆ ಏನು ಹೋಯ್ತು, ಮಾನ ಮರ್ಯಾದೆ ಹೋಯ್ತು, ಅದು ಅಷ್ಟೇ. ಇಲ್ಲ, ಬೀರ್ ಕೊಟ್ಟಿಲ್ಲ, ಚಾರ್ಜ್ ಶೀಟ್ ಆಗ್ತದೆ. ಇದೇನಾಗ್ತದೆ ಮೇಡಮ್, 3-4 ವರ್ಷ ನಡೀತದೆ ಕೇಸು, ಅಟ್ಲೀಸ್ಟ್ 2 ವರ್ಷ ಅಂತೂ ಗ್ಯಾರಂಟಿ ನಡೆಯುವಾಗ. ಅಷ್ಟೊಂದು ಲಾಂಗ್ ಪೀರಿಯಡ್ ಸಿಗ್ತದೆ. ಎಲ್ಲ ಇವರಿಗೆ ಹೋಸ್ಟಲ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಎಲ್ಲ ಪ್ರಭಾವಗಳಿದ್ದಾರೆ, ಫ್ಯಾಮಿಲಿ ಪ್ರಭಾವ ಇದೆ, ದುಡ್ಡಿದೆ, ಅಧಿಕಾರ ಇದೆ, ಎಲ್ಲ ಇದೆ, ಏನೂ ಇಲ್ಲ, ಯಾವುದೂ ಇಲ್ಲ ಅನ್ನೋಂಗಿಲ್ಲ. ಈಗ ನೋಡಿ, ನಾವು ನೋಡಿದ್ದೀವಿ, ಚಾರ್ಜ್ ಶೀಟ್ ಆದಮೇಲೆ ರಾಜಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ FIR ಆದ ತಕ್ಷಣ ರಾಜಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಕಿಡ್ನಾಪ್ ಮಾಡ್ತಾರೆ, ಅವ್ರ ಕಡೆಯಿಂದ ವಿಡಿಯೋ ಮಾಡಿಸ್ತಾರೆ, ಏನಾಗಿಲ್ಲ ಅಂತ ತಿಳಿಸ್ತಾರೆ. ಇಷ್ಟೊಂದು ಈಗಲಿಂದಾನೇ ಇಷ್ಟೊಂದು ಎಫರ್ಟ್ಸ್ ಆದಾಗ ಖಂಡಿತವಾಗಿ ಇದು ಕೇಳೋಣ ಅಂತಿದ್ದೆ. ನೋಡಿ, ಇವಾಗ ರೇವಣ್ಣ ಅವ್ರ ವಿಚಾರಕ್ಕೆ ಬರೋಣ. ಅವ್ರ ಮೇಲೂ ಕೂಡ ಕೇಸ್ ಆಯ್ತು, ಏನ್ ತರಾತುರಿಯಲ್ಲಿ ಅರೆಸ್ಟ್ ಆಯ್ತು. ಆ ಇಂಟೆನ್ಸಿಟಿ ಹೆಂಗಿತ್ತು ಅಂತಂದ್ರೆ, ಆಯ್ತಪ್ಪ ಇನ್ ಪ್ರಜ್ವಲ್ ರೇವಣ್ಣ ಇಬ್ರು ಕೂಡ ಪರಪ್ಪನ ಅಗ್ರಹಾರದಲ್ಲಿ ಇರ್ತಾರೇನೋ ಅನ್ನೋ ರೀತಿಯಲ್ಲಿ ಅಷ್ಟು ಇಂಟೆನ್ಸ್ ಇತ್ತು ಆಕ್ಷನ್ಸ್.
ಏನಾಯ್ತು? ಈಗ ಬೇಲ್ ಸರ್ ಸಿಕ್ತು, ಆಚೆ ಹೇಳ್ತಿದ್ರು, ಬಂದ್ರು. ಅವ್ರ ಸರ್ವಿಸ್ ಅಲ್ಲಿ ಕನ್ವಿಕ್ಟೆಡ್ ಈ ರೀತಿ VIP ಕೇಸಸ್ ಕನ್ವಿಕ್ಟೆಡ್ ನಾವು ನೋಡೇ ಇಲ್ಲ ಅಂತ ಹೇಳ್ತಿದಾರಲ್ಲ, ಅದು ಎಂತ ದುರಂತ ನೋಡಿ. ಇವತ್ತು ಒಬ್ಬ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಅಂತ ನಾವು ಹೇಳ್ತೀವಿ, ಅವರಿಂದ ನಾವು ಬಯಸೋದು ತುಂಬಾ ಸಾಕಷ್ಟು ರೋಲ್ ಮಾಡೆಲ್ ಆಗಿ ನಾವು ಅವ್ರನ್ನ ನೋಡ್ತೀವಿ. ನಮ್ಮ ಕಷ್ಟಗಳಿಗಾಗಿ ಅವ್ರು ನಿಲ್ತಾರೆ, ನಮ್ಮ ಸಮಸ್ಯೆಗಳನ್ನ ಎತ್ತಿಡ್ತಾರೆ. ಆದ್ರೆ ಇವತ್ತು ಎಂತ ಸ್ಥಿತಿಗೆ ಬಂದಿದೀವಿ ಅಂತ ಹೇಳಿದ್ರೆ, ಇದು ಇವ್ರು ಏನೇ ಮಾಡಿದ್ರು ಸರಿ ನಮಗೆ ಕನ್ವಿಕ್ಟೆಡ್ ಆಗೋದಿಲ್ಲ, ಒಂದ್ 2-3 ತಿಂಗಳು ನಡೆಸ್ತಾರೆ, ಮೀಡಿಯಾದವರು ಮಾತಾಡ್ತಾರೆ, ಆಮೇಲೆ ಕೋರ್ಟ್ಗಳಲ್ಲೂ ಕೇಸ್ ನಡೀತಾರೆ, ಆಮೇಲೆ ಸರಾಸರಿ ಕ್ಲೀನ್ ಚಿಟ್. ಇದ್ರಲ್ಲಿ ನಾವು ಸಾಕಷ್ಟು ಇತ್ತೀಚೆಗೆ ನಾವು ಜಾರಕಿಹೊಳಿ ಕೇಸಲ್ಲೂ ನೋಡಿದ್ವಿ ಯಾವ ರೀತಿ ಎಷ್ಟು ದಿನ ಅದು ನಡೀತಿತ್ತು. ಆದ್ರೂ ಸಹ ಈ ರೀತಿ ಕ್ಲೀನ್ ಚಿಟ್ಟು, ಬಿ ರಿಪೋರ್ಟ್ಸ್ ಈ ರೀತಿ ಬಂದಾಗ ಏನಾಗುತ್ತೆ, ಪ್ರತಿಯೊಬ್ರು ಏನೇ ತಪ್ಪು ಮಾಡಿದ್ರು ನಮ್ಮನ್ನು ಕಾಪಾಡಲಿಕ್ಕೆ ಲಾ ಅಂಡ್ ಆರ್ಡರ್ ಇರ್ತಾವಲ್ಲ, ಆ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಅನ್ಯಾಯ ಆಗ್ತಿರೋದು ಅಲ್ಲಿ ಬಿಟ್ಬಿಡಿ, ದೇವೇಗೌಡರ ಕುಟುಂಬ ಒಂದ್ ಕಡೆ ಬಿಟ್ಬಿಡಿ, ಹಾಸನ ಬಿಟ್ಬಿಡಿ, JDS ಪಕ್ಷ ಬಿಟ್ಬಿಡಿ, ಆದ್ರೆ ಆ ಮಹಿಳೆಯರು ಅಲ್ಲಿ ಅನುಭವಿಸ್ತಿದಾರಲ್ಲ ಆ ಮಾನಸಿಕ ನೋವಿದೆಯಲ್ಲ. ಕೆಲವರಂತೂ ಕಾಲೇಜ್ ಡ್ರಾಪ್ಔಟ್ಸ್ ಆಗ್ತಾ ಇದ್ದಾರೆ, ಅದಾದ್ಮೇಲೆ ಅಲ್ಲಿ ಮನೆಯಿಂದ ಹೊರಗಡೆ ಬರ್ತೀರಾ, ಫ್ಯಾಮಿಲಿಗಳು ಅವರಿಗೆ ಸಪೋರ್ಟ್ ಮಾಡ್ತಿದಾರೋ ಇಲ್ವೋ ಗೊತ್ತಿಲ್ಲ. ನಿಜವಾದ ಡಿಪ್ರೆಷನ್ ಹೋಗಿರೋದು ಆ ಸಂತ್ರಸ್ತೆಯರು. ಆ ಮುಖದಲ್ಲಿ ಅವತ್ತೊಂದು ವಿಡಿಯೋ ಮಾಡಿ ಹಾಕ್ತಾರಲ್ಲ ಅವ್ರು, ಪ್ರಜ್ವಲ್ ಅವರು, ನನಗೆ ಬಹಳ ಒಂದಿಷ್ಟ ಆದ್ರು, ಕಿಂಚಿತ್ತಾದ್ರೂ ಅವ್ರ ಮುಖದಲ್ಲಿ ಒಂದು ಪಶ್ಚಾತ್ತಾಪ ಕಾಣಿಸ್ತಿತ್ತು. ನಿಜ ನಿಜ. ಬಟ್ ಇಟ್ನಾಳ್ ಸರ್, ಅದೊಂದೇ ಅಲ್ಲ, ಅವ್ರ ಫ್ಯಾಮಿಲಿ ಪ್ರೊಟೆಕ್ಟ್ ಮಾಡ್ತಿದೆ ಅಂತ ಅನ್ಕೊಳ್ಳೋಣ, ಪ್ರೊಟೆಕ್ಟೇ ಮಾಡ್ತಿದೆ, ಅದು ಎವಿಡೆಂಟ್ ಆಗಿ ಕಾಣಿಸ್ತಿದೆ. ಹಾಗಿರ್ಬೇಕಾದ್ರೆ ಒಂದು ತಂದೆ ತಾಯಿಯ ಜವಾಬ್ದಾರಿ, ನನ್ನ ಮಗ ಇಷ್ಟು ಮಂದಿ ಸಂತ್ರಸ್ತರಲ್ಲಿ ಅಳ್ತಿದ್ದಾರೆ, ಒಂದು ಹೆಣ್ಮಕ್ಳು, ಆತನಿಗೆ ಆ ರೀತಿ ಒಂದು ಘಟನೆಗೆ ಕಾರಣ ಆಗಿದೆ, ಬಾರಪ್ಪ ನೀಲಿ ಎಳೆದು ತರಬರ್ಬೇಕಾಯ್ತು. ಆ ಕೆಲಸ ಅವ್ರು ಮಾಡಿಲ್ಲ. ಅಂದ್ರೆ ರಾಜಕೀಯ ಬೆಳೆದ ಮಕ್ಕಳು ಎಲ್ಲೇ ಹೋಗ್ತಾರೆ, ಏನೇನ್ ಮಾಡ್ತಾರೆ. ಇಲ್ಲ, ಕುಮಾರಸ್ವಾಮಿ ಅವ್ರ ಸ್ಟೇಟ್ಮೆಂಟ್ ಕೇಳಿಸ್ಕೊಂಡ್ರಲ್ಲ ಹರ್ಷ ಅವ್ರೆ, ಅಂದ್ರೆ ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಟಚ್ ಅಲ್ಲಿ ಇಲ್ಲ, ಬೆಳೆದ ಮಕ್ಕಳು ಏನ್ ಮಾಡ್ತಾರೆ ಹೇಳ್ತಾರ, ಎಲ್ಲ ಕೇಳಿಸ್ಕೊಂಡು ನಾಯಕರು ಒಬ್ಬರಾದ್ರೂ ಬರೇ ಲಿಪ್ ಸಿಂಪತಿ ತೋರಿಸಿದ್ದಾರೆ ಅವ್ರ ಬಗ್ಗೆ. ಒಬ್ಬರಾದ್ರೂ ಮನೆಗೆ ಹೋಗಿ ಅವ್ರಿಗೆ ಧೈರ್ಯ ಹೇಳಿದಾರೆ, ಒಂದ್ ಸಾಂತ್ವನ ಹೇಳಿದಾರೆ, ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಸತತವಾಗಿ ನೀವು ಇದನ್ನ ನಡೆಸ್ತಾ ಇದೀರಾ, ಎಲ್ಲೋ ಒಂದ್ ಕಡೆ ಒಂದು ಹೋಪ್ ಇದೆ. ಆ ಸಂತ್ರಸ್ತೆಯರಿಗೆ ನಿಜವಾಗ್ಲೂ ಒಂದು ನ್ಯಾಯ ಅನ್ನೋದು ಅಟ್ಲೀಸ್ಟ್ ಥ್ರೂ ದಿಸ್ ಗೇಟ್ ಸಿಗ್ಲಿ ಅನ್ನೋದು. ಇಟ್ನಾಳ್ ಸರ್, ಒಂದೇ ನಿಮಿಷ ಸರ್. ಇಟ್ನಾಳ್ ಸರ್, ಜನಪ್ರತಿನಿಧಿಗಳಿಗೆ ಆಕ್ಚುಯಲ್ ನ್ಯಾಯಾಲಯ ಕಟಕಟೆ ಅಂತಂದ್ರೆ ಜನರ ನ್ಯಾಯಾಲಯ. ನಾವು ಹೇಳಿದ್ವಿ ಜಾರಕಿಹೊಳಿ ಅವರ ಕೇಸ್, ಬಟ್ ಇವಾಗ ಅವರ ಪೊಲಿಟಿಕಲ್ ಕೆರಿಯರ್ ಮೇಲಾದ ಡೆಂಟ್ ಇದೆಯಲ್ಲ, ಅದು ಜನತಾ ನ್ಯಾಯಾಲಯದಿಂದಲೇ ಆಗಿರ್ತಕ್ಕಂಥದ್ದು. ಅಂದ್ರೆ ಮತ್ತೆ ಬಂದು ಎಲೆಕ್ಷನ್ಗೆ ನಿಲ್ಲಬೇಕು ಅಂತಂದ್ರೆ 3 ಸತಿ ಯೋಚನೆ ಮಾಡೋ ತರ ಪರಿಸ್ಥಿತಿ. ಪ್ರಜ್ವಲ್ ರೇವಣ್ಣ ಅವ್ರದ್ರಲ್ಲಿ ಕನಿಷ್ಠ ಅಷ್ಟಾದ್ರೂ ಆಗಬಹುದೇನೋ ಅನ್ನೋದು. ಅಷ್ಟಾದ್ರೂ ಆಗಬಹುದು ಅಥವಾ ಆಗಲೇಬೇಕು ಅನ್ನೋ ಒಂದು ಆಶೆಯನ್ನು ಇಟ್ಕೊಳ್ಳೋಣ ನಾವು. ಈ ಚರ್ಚೆಗಳನ್ನ ಗಮನಿಸ್ತಾ ಇದ್ನೆಲ್ಲ ಸ್ವಲ್ಪ ನಾನು ಇಲ್ಲಿ ನಿರ್ಲಿಪ್ತವಾಗಿ ಕೆಲವೊಂದು ವಿಚಾರಗಳನ್ನ ನೋಡ್ಬೇಕು ನಾವು. ಯಾಕಂದ್ರೆ ಒಂದು ಇಲ್ಲಿ ಪಬ್ಲಿಕ್ ಸೆಂಟಿಮೆಂಟ್ ಏನಿದೆ, ಅದ್ರ ಜೊತೆಗೆ ಒಬ್ಬ ರಾಜಕಾರಣಿಯ ನೈತಿಕ ಜವಾಬ್ದಾರಿಗಳು ಏನು. ಸೀಸರ್ಸ್ ವೈಫ್ ಶುಡ್ ಬಿ ಬಿಯಾಂಡ್ ಸಸ್ಪಿಷನ್ ಅಂತ ಒಂದು ಮಾತಿದೆ ಇಂಗ್ಲೀಷಲ್ಲಿ. ಅಷ್ಟು ಆ ಮಟ್ಟದ ನೈತಿಕತೆಯನ್ನು ಇವತ್ತಿನ ಯಾವುದೇ ರಾಜಕಾರಣಿ ಉಳಿಸ್ಕೊಂಡಿದ್ದಾನ, ಅಥವಾ ಯಾವುದೇ ರಾಜಕೀಯ ಪಕ್ಷ ಉಳಿಸ್ಕೊಂಡಿದೆಯಾ ಅದು, ಅಥವಾ ಅದು ನಮ್ಮ ರಾಜಕೀಯ ಸಂವಾದದಲ್ಲಾದರೂ ಇದೆಯಾ? ಅದು ಇಲ್ಲ. ಮೊದಲೇದ್ದು. ಎರಡನೇ ವಿಚಾರ, ಈ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ನಾವು ಮಾತಾಡಿದ್ವಿ. ಈ ಕಾನೂನು ಪ್ರಕ್ರಿಯೆಯಲ್ಲಿ ಈಗ ನೋಡಿ ಪ್ರತಿಭಟನೆ ಮಾಡ್ತಿದ್ದಾರೆ, ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು. ಅಲ್ಲ, ಕೋರ್ಟ್ಗಳು ಇರೋದೇ ಶಿಕ್ಷೆ ಕೊಡೋಕ್ಕೆ. ಕೋರ್ಟ್ ಯಾಕೆ ಶಿಕ್ಷೆ ಕೊಡೋದಿಲ್ಲ? ನೀವು ಕಾನೂನಾತ್ಮಕವಾಗಿ ಪ್ರೂವ್ ಮಾಡೋದಿಲ್ಲ ಅಲ್ಲಿ ಅಷ್ಟೇ. ನಾವು ಪೊಲೀಸರಾಗ್ಲಿ ಕೋರ್ಟ್ ಆಗಲಿ ಇರೋದು ನ್ಯಾಯವನ್ನು ಕೊಡೋದಕ್ಕಲ್ಲ, ದೇರ್ ಟು ಪ್ರೊಟೆಕ್ಟ್ ಲಾ. ನಿಜ ನಿಜ. ಲಾ ವಾಟ್ ಲಾ ಸೇಸ್ ದೇ ವಿಲ್ ಡೂ, ಅಷ್ಟನ್ನು ಒಪ್ಕೊಂಡ್ಬಿಡ್ಬೇಕು. ಮೊನ್ನೆ ಒಂದು ಡಿಬೇಟ್ ಅಲ್ಲಿ ತುಂಬಾ ಜನ ಮಾತಾಡಿದ್ರಲ್ಲ, ನೀವು ಇದ್ರ ಅನ್ಸುತ್ತೆ ಆ ಡಿಬೇಟ್ ಅಲ್ಲಿ, ಈ ಅಂಜಲಿ ಮರ್ಡರ್ ಮಾಡಿದ್ನಲ್ಲ ಹುಡುಗ, ಅವನ್ನ ಎನ್ಕೌಂಟರ್ ಮಾಡಬೇಕು, ಅಥವಾ ಈ ಯಾರೋ ಹೆಣ್ಮಗಳು ಯಾರೋ ನೇಹನ್ನ ಮರ್ಡರ್ ಮಾಡಿದ ಅವನ್ನ ಎನ್ಕೌಂಟರ್ ಮಾಡಬೇಕು. ಎನ್ಕೌಂಟರ್ ಮಾಡೋದು ಅಥವಾ ಕೊಲೆ ಇವೆಲ್ಲ ಇದು ಸೇಡಿನ ನ್ಯಾಯ ಅಲ್ಲ. ಅದೇ ವಾದವನ್ನು ತಗೊಂಡ್ ಬರೋದಾದ್ರೆ ಪ್ರಜ್ವಲ್ ರೇವಣ್ಣಿಗೆ ಎಷ್ಟು ಸತಿ ಗುಂಟಾಗ್ಬೇಕಾಗದ? ಇದು ನ್ಯಾಯ ಅಲ್ಲ. ಪ್ರಜ್ವಲ್ ರೇವಣ್ಣ ಆರೋಪಿ ಆದ್ರೂ ಕೂಡ ಅವನಿಗೆ ಕಾನೂನು ಅವಕಾಶ ಇದಾವ ತನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ, ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ. ವಿ ಮಸ್ಟ್ ಅಲೋ ಹಿಮ್ ಟು ಡು ದಟ್. ಆದ್ರೆ ಪ್ರಜ್ವಲ್ ರೇವಣ್ಣ ಎಡವಿದ್ಯಲ್ಲಿ ಅಂದ್ರೆ ಹಿ ಡಿಡ್ ನಾಟ್ ಜಾಯಿನ್ ದ ಇನ್ವೆಸ್ಟಿಗೇಷನ್ ಅರ್ಲಿ ಆನ್. ಕರೆಕ್ಟ್ ಕರೆಕ್ಟ್. ಆವಾಗ್ಲೇ ಬಂದು ಜಾಯ್ನ್ ಆಗಿಬಿಟ್ಟಿದ್ರೆ ಇಷ್ಟು ಹೆಸರು ಕೆಟ್ಟ ಹೋಗ್ತಾನೆ ಇರಲಿಲ್ಲ. ನಿಜ ನಿಜ. ಮತ್ತೊಂದು ಒಂದು ಅಪ್ಡೇಟ್ ಅವಶ್ಯಕತೆ ಇರಲಿಲ್ಲ ಮೇಡಮ್, ತಿಂಗಳಿಗಟ್ಟಲೆ ಅವಶ್ಯಕತೆ ಇರಲಿಲ್ಲ. ವಿಡಿಯೋ ಮಾಡಿ ಅವನು ಇಂಟರ್ನ್ಯಾಷನಲ್ ಡಾನ್ಗಳು ಇರ್ತಾರಲ್ಲ, ಹಂಗ ವಿಡಿಯೋ ಮಾಡಿ ಕಳಿಸೋ ಬದ್ಲಿ ಡೈರೆಕ್ಟ್ ಆಗಿ SIT ಜೊತೆ ಮಾತಾಡಬಹುದಾಗಿತ್ತು. ನಾ ಬರ್ತೀನಿ ಅಂತ. ಈಗ ನಾವು ಆಕ್ಷನ್ ಅಂತೂ ಖಂಡಿತ ಕೋರ್ಟ್ ತಗೊಳುತ್ತೆ. ಬಟ್ ಇಲ್ಲಿ ನಾವು ಇನ್ನೊಂದು ಗಮನಿಸಬೇಕಂದ್ರೆ, ಆ ಸಂತ್ರಸ್ತರು ಬಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಮುಂದೆ ಬರ್ತಿಲ್ವಲ್ಲ, ಕಾರಣಗಳೇನು ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ. ಅಡ್ವೊಕೇಟ್, ಐ ನೋ ಸಮಸ್ಯೆ ಏನಿದೆ ಅಂದ್ರೆ, ಲೆಟ್ ಮಿ, ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಕ್ವಶನ್ ಯು ಆರ್ ಆಸ್ಕಿಂಗ್. ನಾನು ತಿಳ್ಕೊಂಡಂಗೆ, ಐ ಆಮ್ ನಾಟ್ ಅ ಲಾಯರ್, ಬಟ್ ನಾನು ತಿಳ್ಕೊಂಡಂಗೆ ನಮ್ಮ ಇಡೀ ಲೀಗಲ್ ಸಿಸ್ಟಮ್ ಈಸ್ ಅಡ್ವರ್ಸೇರಿಯಲ್.
ಇಲ್ಲಿ ಒಂದು ಕೊಲೆ ಮಾಡಿದ್ನ ಅವನು ಆ ಕೊಲೆಗಾರನ ಶಿಕ್ಷೆ ಆಗುತ್ತೆ. ಕೊಲೆ ಮಾಡಿ ಒಂದು ಜೀವ ಹೋಯ್ತಲ್ಲ ಅದಕ್ಕೆ ನ್ಯಾಯ ಇಲ್ಲ. ಶಿಕ್ಷೆ ಆಯ್ತು, ಶಿಕ್ಷೆನೇ ಅದು ಬೇರೆ ವಿಚಾರ. ದಟ್ ಇಸ್ ಪನಿಷ್ಮೆಂಟ್. ಹೌದು, ಈ ಸಂತ್ರಸ್ತರಿಗಾದ ಮಾನಸಿಕ ಆಘಾತ, ನಿಜ ಅದಕ್ಕೆ compensate. ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಮಾತ್ರ ಅಲ್ಲ, ಒಂದು ಅಪ್ಡೇಟ್ ಬ್ರೇಕಿಂಗ್ ಇದೆ, ಅದ್ರ ಕಡೆ ಗಮನ ಕೊಟ್ಬಿಡೋಣ. ಈ ಕುಟುಂಬದಲ್ಲಿ ಬಹುತೇಕ ಎಲ್ಲಾ ಸದಸ್ಯರು, ರೇವಣ್ಣ ಅವರು, ಅವ್ರ ಪತ್ನಿ ಭವಾನಿ ಅವರು, ಅದ್ರ ಜೊತೆಗೆ ಮಗ ಪ್ರಜ್ವಲ್ ರೇವಣ್ಣ, ಒಂದು ಊರ್ನವರಪ್ಪ, ಹಾಸನದವ್ರು, ಎಲ್ಲರೂ ಒಂದೇ ಕುಟುಂಬ, ಮೂರ್ ಜನಕ್ಕೆ ಟೆನ್ಷನ್. ನಾಳೆ ಬಹುಶಃ ಈ ರೀತಿ ಪ್ರಕರಣಗಳು ಎಷ್ಟು ಕಾಣ್ಲಿಕ್ಕೆ ಸಿಗುತ್ತೋ ಗೊತ್ತಿಲ್ಲ. ಒಂದು ಕುಟುಂಬದ ಮೂವರು ಕೂಡ ಒಟ್ಟಿಗೆ ಹೋಗಿ ಬೇಲ್ ಅಪ್ಲಿಕೇಶನ್ ಹಾಕೊಂಡು ನಿಲ್ಲೋದು, ನಾಳೆ ಅದನ್ನು ಗಮನಿಸುವಂತಹ ದೌರ್ಭಾಗ್ಯ ಈ ರಾಜ್ಯದ ಜನರದ್ದು. 3 ಜನ ಸರ್, 3 ಜನ. ವಾಸುದೇವ್ ಅಪ್ಲಿಕೇಶನ್ ಆಂಟಿಸಿಪೇಟರಿ ಹಾಕಿರೋದಲ್ಲ, ಅರೆಸ್ಟ್ ಆದ್ಮೇಲೆ ಅದೇನು ನಿಲ್ಲಲ್ಲ. ವಾಸುದೇವ್ ಸರ್, 3 ಜನ, ತಂದೆ, ತಾಯಿ, ಮಗ, 3 ಜನ ಕೂಡ ನ್ಯಾಯಾಲಯದ ಕಟ್ಟಕಟೆಯಲ್ಲಿ ನಿಂತಿದ್ದಾರೆ. ನಾಳೆ ನಾವು ತಪ್ಪು ಮಾಡಿದೀವೋ ಬಿಟ್ಟಿದೀವೋ, ಫಸ್ಟ್ ನಮ್ಮನ್ನು ಅರೆಸ್ಟ್ ಮಾಡದೇ ಇರೋ ರೀತಿಯಲ್ಲಿ ನಮಗೊಂದು ಏನು ಹೇಳ್ತೀರಿ, ಅದಕ್ಕೊಂದು ರಕ್ಷಣೆ ಕೊಡಿ ಅಂತ ಹೇಳಿ ಕೇಳ್ಕೊಂಡು. ಮೇಡಮ್, ಆ್ಯಕ್ಚುಲಿ ನಮ್ಮ ಸರ್ ಒಂದು ಮಾತು ಹೇಳಿದ್ರು. ಈಗ ಜುಡಿಷರಿ ಸಿಸ್ಟಮ್ ಯಾವ ಥರ ಇದೆ ಅಂತಂದರೆ, ಕೆಲವು ಸಲ ಪ್ರಕರಣಗಳನ್ನು ನ್ಯಾಯಾಧೀಶರೇ ಸುಮೋಟೋ ಕೇಸಲ್ಲಿ ತೊಗೋಬೋದು. ಈ ಥರ ನಡೀತಾ ಇದೆ ಅಂತಂದಾಗ ದಿ ನೋ ನೀಡ್ ಟು ವೈಟ್ ಫಾರ್ ಕಂಪ್ಲೈಂಟ್ ಆರ್ ಲಾಡ್ಜಿಂಗು ಅಥವಾ ಕೇಸು SIT ಮಾಡಲಿಲ್ಲ. ಇಲ್ಲಿ ಪ್ರಜ್ವಲ್ ರೇವಣ್ಣ, ನೀವು ಲಾಸ್ಟ್ ವಿಡಿಯೋ ಬಂತಲ್ಲ, ನಾನು 30ನೇ ತಾರೀಕು ಬರ್ತಿದ್ದೀನಂತ, ಆತನ ವಿಡಿಯೋಗಳಿಗೆ ಬಂದಿರತಕ್ಕಂಥ ಮಾತುಗಳು ಗಮನಿಸಿದರೆ ಈಸ್ ಓನ್ಲಿ ಆಸ್ಕಿಂಗ್ ಫಾರ್ ಎಕ್ಸ್ಕ್ಯೂಸ್. ತಂದೆ ತಾಯಿ ಕುಟುಂಬದಲ್ಲಿ ಕೇಳ್ಕೊತಾನೆ, ತಪ್ಪಾಯಿತು ಕ್ಷಮಿಸಿ, ಕಾರ್ಯಕರ್ತನಿಗೆ ಹೇಳ್ತಾನೆ. ಅವನಿಂದ ನೊಂದ ಅಮಾಯಕರ ಬಗ್ಗೆ ಅವನೇನು ಮಾತಾಡೋದಿಲ್ಲ. ನಿಜ, ಅವ್ರು ಯಾರು ಅವನಿಂದ ಶೋಷಿತರಾಗ್ತಾರಲ್ಲ ಅಮಾಯಕರ ಬಗ್ಗೆ ಮಾತಾಡೋದಿಲ್ಲ ಅವರು. ಸರ್, ನಾನು ಮಾಡಿದ್ದೀನಿ ಅಂತ ಹೇಳಿ ಕೇಳದೆ ಹೋದ್ರು ಕೂಡ ನನ್ನ ಹೆಸರು ಜೊತೆ ನಿಮ್ಮ ಹೆಸರು ತಳಕ ಹಾಕಿದ್ದಾರೆ. ಫಾರ್ ದಟ್ ಟೈಮ್ ಸಾರಿ. ಏನ್ ಕಷ್ಟ ಆಗ್ತಿತ್ತು, ಏನ್ ಕಷ್ಟ ಆಗ್ತಿತ್ತು. ಏನಾಗುತ್ತೆ ಜುಡಿಷರಿ ಏನಾಗುತ್ತೆ ಗೊತ್ತಾ ಮೇಡಮ್, ಇಲ್ಲಿ ನಮ್ಮ ಸರ್ ಒಂದು ಮಾತಾಡಿದ್ರು, ತುಂಬ ಚೆನ್ನಾಗಿ ಹೇಳಿದ್ರು. ಕಾನೂನು ಪ್ರಕ್ರಿಯೆ, ನಾನು ಯಾಕೆ ಅವಾಗಲೂ ಒಂದು ಮಾತಾಡಿದೆ ನಿಮಗೆ ಅಂತಂದರೆ, ಇನ್ವೆಸ್ಟಿಗೇಷನ್ ಆಫೀಸರು ಮತ್ತು ನಮ್ಮ ಏನು ಇನ್ವೆಸ್ಟಿಗೇಷನ್ ಆಫೀಸರ್ ಯಾರು ಇರ್ತಾರೆ ಪೊಲೀಸ್ ಇಲಾಖೆಯೊಳಗೆ, ಆ ಸಂಬಂಧಪಟ್ಟವರು ಸಮರ್ಥರಾಗಿದ್ದು ಎಲ್ಲೂ ಲೂಪೋಸ್ ಆಗದೆ ಥರ ಕೆಲಸ ನಡೆಸಬೇಕು. ಲೂಪೋಸ್ ಮಾಡೋಕ್ಕೆ ಬಿಡಬಾರ್ದು. ಸಣ್ಣ ಲೂಪೋಲ್ಸ್ ಕೂಡ ಇವ್ ನೋಡಿ 164 ಕೂತ್ಕೊಂಡ್ರು, ಯಾರು ಹಿರಿಯ ಸೀನಿಯರ್ ಅಡ್ವೊಕೇಟ್ ಬಂದರು, ಹೊಡೆದಾಕ್ಬಿಟ್ರು. ರೇವಣ್ಣವರಿಗೆ ಬೇಲ್ ಸಿಕ್ಬಿಡ್ತು. ಆಯ್ತಲ್ಲ, ಸಿಂಪಲ್. ಅವ್ರೇನು ಹೇಳ್ತಾರೆ, ಅದು ಅಪ್ಲೈನೇ ಆಗೋದಿಲ್ಲ, ಅದೇನಿದು ಗೃಹ ಬಂಧನ, ರಾಮ್ಸ್ವಾಮಿ ಕೇಳೋದಿಲ್ಲ, ಅದೆಲ್ಲ ಬರೋದಿಲ್ಲ ಅಂತ ಅಂದ್ಬಿಟ್ರು. ಟುಸ್ ಅಂತದ್ದು. ನಾಳೆ ಇದು ಟುಸ್ ಅನ್ನೋದು ಗ್ಯಾರಂಟಿ ಏನು? ಒಂದು. ಸೆಕೆಂಡ್, ಅವನು ಬುದ್ಧಿವಂತ ಸ್ಮಾರ್ಟ್ ಆಗಿದ್ದಿದ್ರೆ ಈ ನೋ ನೀಡ್ ಟು ವೈಟ್ ಫಾರ್ ಲಾಂಗ್ ಟೈಮ್, 33 days ವೈಟ್ ಮಾಡೋಕತ್ತಿರಲಿಲ್ಲ. ಬಂದ್ಬಿಟ್ಟು ಸೀದಾ ಅವ್ನು ನಮ್ಮ ಹತ್ರ ಮಾತಾಡೋದು ಬೇಕಾಗಿಲ್ಲ, ಮಾಧ್ಯಮಕ್ಕೆ ವಿಡಿಯೋ ಕಳಿಸ್ಬೇಕಲ್ಲ. ಇವನು ಇಂಟರ್ನ್ಯಾಷನಲ್ ಡಾನ್, ಅವನು ನಾನು हम इंडिया को आ रहे हैं, इंडिया को बॉम्ब लगा रहे हैं, हम छोड़ेंगे नहीं. ಸರ್ ಒಂದು ಮಾತಾಡಿದ್ರು, ದಟ್ ಈಸ್ ಎ ಕೇಸ್ ಇನ್ ಫ್ರಂಟ್ ಆಫ್ SIT ಕಂಡು ಮುಂದೆ ಆ ದೃಷ್ಟಿಕೋನದಲ್ಲಿ ಈಗ ಅಂಡರ್ ದಿ ಫ್ರೇಮ್ ಆಫ್ ಚಾರ್ಟ್, ಕ್ರೈಮ್ ಚಾರ್ಟ್ ಅಲ್ಲಿ ಅವನು ಒಬ್ಬ ಅಪರಾಧಿ. ಆಯ್ತಾ, ಅವನು ಏನ್ ಮಾಡ್ಬೋದಾಯ್ತು, SIT ಜೊತೆ ಮಾತಾಡ್ಬೋದಾಯ್ತು. ಫೋನ್ ಮಾಡಿ ಹೇಳ್ಬೋದು, ನಾ ಬರ್ತಾ ಇದ್ದೀನಿ, ಟ್ವಿಟರ್ ಅಲ್ಲಿ ಪೋಸ್ಟ್ ಮಾಡಕ್ ಗೊತ್ತಾಗುತ್ತೆ, ವಿಡಿಯೋ ಮಾಡಿಬಿಡಕ್ ಗೊತ್ತಾಗುತ್ತೆ, ಮಾಧ್ಯಮಗಳಿಗೆ ಇಮೇಲ್ ಮೂಲಕ. ಎಲ್ಲ ಪ್ರಕರಣ ಚೆಕ್ ಮಾಡಿ. ಎಲ್ಲರೂ ಕೂಡ ಇದ್ರೊಳಗೆ ಎಲ್ಲರೂ, ನಾನು ಕಾಂಗ್ರೆಸ್ ಆಗಲಿ ಬೇರೆ ಎಲ್ಲ ಪಕ್ಷದವರು ಕೂಡ, BJP ಕಾಂಗ್ರೆಸ್ ಎಲ್ಲರೂ ಕೂಡ ಅವರ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಪೊಲಿಟಿಕಲ್ ಮೆಂಡೇಟ ತೊಗೊಳೋಕ್ಕೋಸ್ಕರನೇ ಮಾಡಿದ್ರೆ ಹೊರತು ಯಾರು ನ್ಯಾಯ ಸಿಗಬೇಕು ಅಂತ ಈ ಪ್ರಕರಣ ತೆಗಿಲೇ ಇಲ್ಲ. ಎವ್ರಿಬಡಿ ವಾಂಟ್ ಟು ಪ್ಲೇ ಆನ್ ದಟ್. ಈಗ ತಾಳಿ ಉದಾಹರಣೆ ಕೊಡಿ, ಇದೆಲ್ಲ ನಡೀತಿದೆ ತಾನೆ. ಒಂದ್ಸಲಿ SIT ಕೊಟ್ಟ ಮೇಲೆ ದರ್ ಇಸ್ ನೋ ರೋಲ್ ಆಫ್ CM, ದರ್ ಇಸ್ ನೋ ರೋಲ್ ಆಫ್ ಡೆಪ್ಟಿ CM, ದರ್ ಇಸ್ ನೋ ರೋಲ್ ಆಫ್ ಅದರ್ಸ್. ಎಲ್ಲರೂ ಯಾಕೆ ಮಾತಾಡ್ತಿದ್ರು? ಅವ್ರು ಹೇಳ್ತಾರೆ ಸರ್, ನೀವು ಮಾಧ್ಯಮದವ್ರು ಬಂದು ಮೈಕ್ ಹಿಡಿದ್ರಿ ಅದಕ್ಕೆ ಮಾತಾಡ್ತೀವಿ, ನಮ್ಮೆಲ್ಲ ಹಾಕ್ಬಿಡ್ತಾರೆ. ಬಟ್ ಎವ್ರಿಬಡಿ ಈಸ್ ಆನ್ಸರಬಲ್. ಯಾರ್ಯಾರೆಲ್ಲ ರೆಸ್ಪಾನ್ಸಿಬಲ್ ಸ್ಥಾನದಲ್ಲಿ ಇದ್ರು ಎಲ್ಲರೂ ಕೂಡ ರೆಸ್ಪಾನ್ಸಿಬಲ್ ಇದ್ದಾರೆ, ಮಾತನಾಡಿದ್ದಾರೆ. ಇವತ್ತಿನ ಚರ್ಚೆಗೆ ಸಮಯ ಇದ್ದದ್ದಷ್ಟೇ. ಬಟ್ ನಾವೆಲ್ಲರೂ ಕೂಡ ಮಾತನಾಡದಂತೆ ಇರೋ ಆತಂಕ ಒಂದೇ, ಕಾನೂನಲ್ಲಿ ತಪ್ಪು ಮಾಡಿದವ್ರಿಗೂ ಕೂಡ ಬಚಾವಲಾಗಲಿಕ್ಕೆ 331 ಅವಕಾಶ ಇದೆ. ಅದನ್ನು ಎಲ್ಲಿ ಬಳಕೆ ಮಾಡ್ಕೊಂಡ್ಬಿಡ್ತಾರೋ. ಇಂಥ ದೊಡ್ಡ ಆರೋಪ ಪ್ರಕರಣ ರಾಜ್ಯ ವಿದೇಶಗಳಲ್ಲಿ, ದೇಶ ವಿದೇಶಗಳಲ್ಲಿ ಈ ರಾಜ್ಯದಿಂದ ಆಯ್ಕೆಯಾದ ಒಬ್ಬ ಸಂಸದ ಹೀಗೆ ಮಾಡಿದ್ನಂತೆ ಅನ್ನೋ ವಿಚಾರಕ್ಕೆ ತಲೆ ತಗ್ಗಿಸೋ ರೀತಿಯಲ್ಲಾದ ಪ್ರಕರಣ.